ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುರಾ ಗೀತಾ ರೆಸಿಪೀಸ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೋಬೋದಾದಂತಹ ಸ್ವೀಟ್ ರೆಸಿಪಿ ಗುಲಾಬ್ ಜಾಮೂನನ್ನು ಯಾವ ರೀತಿ ಮಾಡೋದು ಎಂದು ನೋಡೋಣ. ತುಂಬ ಈಸಿಯಾಗಿ ಹಾಗೆಯೇ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ ಸ್ವೀಟ್ ರೆಸಿಪಿ ಇದು. ಫಸ್ಟ್ ಇಲ್ಲಿ ನಾನು ಜಾಮೂನ್ ಮಾಡ್ಕೊಳ್ಲಿಕ್ಕೆ MTR ಗುಲಾಬ್ ಜಾಮೂನ್ ಪೌಡರನ್ನು ತೊಗೊಂಡಿದ್ದೀನಿ. ಇದನ್ನು ಅರ್ಧ kg ಇಷ್ಟು ಪೌಡರನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಆಪ್ಷನಲ್ಲು. ನಾನೀಗ ಒಂದು ಬೌಲ್ಗೆ ಪೌಡ್ರನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾನು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಇದನ್ನು ಜಾಸ್ತಿ ಮಿದಿದೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡ್ಬೋದು, ಈಗ ಈ ರೀತಿ ನಾನು ಚೆನ್ನಾಗಿ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಪಾತಿನ ಮಿದಿತೀವಲ್ಲ, ಆ ರೀತಿ ಕಲಿಸ್ಕೋಬಾರ್ದು. ನೀಟಾಗಿ ನಾವು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡ್ಬೋದು, ಈಗ ನಾನು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ನಂತರ ನಾನಿಲ್ಲಿ ಜಾಮೂನಿಗೆ ಪಾಕನ ಮಾಡ್ಕೊಳ್ಲಿಕ್ಕೆ ಒಂದು ಬೌಲಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಂದು 2 ಏಲಕ್ಕಿನ ಕೂಡ ನಾನು ತೊಗೊಂಡಿದ್ದೀನಿ, ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈಗ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಒಂದೆಳೆ ಪಾಕ ಬರೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಕಲರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಲರು ಚೆನ್ನಾಗಿರುತ್ತೆ, ಹಾಗೆಯೇ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಮಗೆ ಆಲ್ಮೋಸ್ಟ್ ಪಾಕ ರೆಡಿಯಾಗಿದೆ. ನಂತರ ನಾನಿಲ್ಲಿ ಕಲಸಿಟ್ಟಿರ್ತಕ್ಕಂತಹ ಜಾಮೂನಿನ ಹಿಟ್ಟು ನೋಡ್ಬೋದು ಯಾವ ರೀತಿ ಉಬ್ಬಿದೆ ಅಂತ. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನೀಟಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸಾಫ್ಟಾಗಿ ಮಿತ್ಕೊಂಡು ನಾವು ಉಂಡೆ ಮಾಡಿಕೊಂಡ್ರೆ ಒಂದೂ ಕ್ರ್ಯಾಕ್ ಇಲ್ಲದೆ ಇರೋ ಹಾಗೇ ಉಂಡೆ ಮಾಡ್ಕೋಬೋದು. ನೋಡ್ಬೋದು, ಈಗ ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಸ್ವಲ್ಪ ಸಾಫ್ಟಾಗಿ ಮಿತ್ಕೊಂಡು ಹಾಗೆಯೇ ಉಂಡೆ ಕಟ್ಕೊಂಡ್ರೆ ನಮಗೆ ರೌಂಡ್ ಶೇಪಲ್ಲಿ ಉಂಡೆ ಬರುತ್ತೆ. ಹಾಗೆಯೇ ನಾವು ಇದನ್ನು ಎಣ್ಣೆಗೆ ಹಾಕಿದಾಗ ಕೂಡ ಯಾವುದೇ ರೀತಿ ಕ್ರ್ಯಾಕ್ ಬರೋದಿಲ್ಲ. ಇದೇ ರೀತಿಯೇ ನಾನು ಎಲ್ಲದನ್ನು ಕೂಡ ಉಂಡೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ತುಂಬ ಚಿಕ್ಕದಾಗಿಯೂ ಕೂಡ ಜಾಮೂನನ್ನು ಮಾಡ್ಕೋಬೋದು. ಈಗ ಇದನ್ನು ಕಾದಿರ್ತಕ್ಕಂತಹ ಎಣ್ಣೆಗೆ ನಾನು ಒಂದೊಂದಾಗೇ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ. ಆದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆಯೇ ನೋಡ್ತಾ ಇರ್ಬೋದು, ಈ ರೀತಿ ನಾವು ತಿರುಗಿಸ್ಕೊಳ್ತಾನೆ ಇದ್ದರೆ ಎಲ್ಲ ಸೈಡಲ್ಲೂ ಕೂಡ ಚೆನ್ನಾಗಿ ಜಾಮೂನು ಬೇಯುತ್ತೆ. ಇದೇ ರೀತಿಯೇ ನಾನು ಒಂದು 5ರಿಂದ 10 ನಿಮಿಷ ಎಲ್ಲದನ್ನು ಕೂಡ ಜಾಮೂನನ್ನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈಗ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಎಲ್ಲದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗೋವರೆಗೂ ಈ ರೀತಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ನೋಡ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಇದನ್ನೀಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ತಣ್ಣಗಾದ ನಂತರ ನಾನಿಲ್ಲಿ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದಾಗೇ ನಾನಿಲ್ಲಿ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಪಾಕಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಾವು ನಂತರ ನೋಡಿದರೆ ಚೆನ್ನಾಗಿ ಪಾಕ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಹಾಗೆಯೇ ಜಾಮೂನಿನ ಸೈಜು ಕೂಡ ಇನ್ಕ್ರೀಸ್ ಆಗಿರುತ್ತೆ. ಈಗ ಒಂದು 1/2 ಅವರ್ ಬಿಟ್ಟ ನಂತರ ನಾವೀಗ ನೋಡ್ಬೋದು ಜಾಮೂನು ಯಾವ ರೀತಿ ಪಾಕನೆಲ್ಲ ಕುಟ್ಕೊಂಡು ದಪ್ಪ ಆಗಿದೆ ಅಂತ. ನೋಡ್ಬೋದು, ಈಗ ನಮಗೆ ಜಾಮೂನು ರೆಡಿಯಾಗಿದೆ. ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಜಾಮೂನನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಅಂತ. ಯಾರಿಗೆಲ್ಲ ಈ ಜಾಮೂನ್ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಧುರಾ ಗೀತಾ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಮುಂಬರುವ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.